ಸೊ ಇಲ್ಲಿ ನಾನು ಕಾರ್ಯ ಮುಗ್ದಿದೆ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ತಂಡದವ್ರು ನೋಡಿ ಇನ್ನೂ ಕೆಲಸ ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅಂದರೆ ನಮ್ಮ ತಂಡ ಹಿಂಗೆ ಸೊ ಆಯಿತು ಅನ್ನೋ ಒಂದು ಟೈಮಲ್ಲಿ ಮತ್ತೆ ಯಾವುದೋ ಕೆಲಸ ಹುಡ್ಕೊಂಡು ಅಂದರೆ 100% ರಿಸಲ್ಟ್ ಕೊಡೋದಕ್ಕೆ 100% ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ ಈಗಲೂ ಕೂಡ ಈ ಥರ ಇದೆ. ಸುಮಾರು ಇವಾಗ ಆಲ್ಮೋಸ್ಟ್ ತಿಂಡಿ ರೆಡಿ ಆಗ್ತಿದೆ. ಕೆಲವರು ತಿಂಡಿ ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹಿಂದುತ್ವ ಇದೇ ರೀತಿ ಸದಾಕಾಲ ಆಡಬೇಕು ಅಂತ ಸೊ ನಾನು ಕೋರ್ಕೊತೀನಿ. ಎಷ್ಟೇ ಕಷ್ಟ ಆಗಲಿ ನಮ್ಮ ತಂಡದ ಜೊತೆ ನಮ್ಮ ಒಂದು ಕೊನೆ ಉಸಿರೋವರೆಗೂ ಓಡಾಡ್ತಾ ಇರ್ತೀವಿ. ನಾವು ಹೇಳ್ದಂಗೆ ನಿಮಗೆ ಈ ಪುಷ್ಕರಣಿ ಸ್ವಚ್ಛ ಆದಮೇಲೆ ಅಲ್ಲಿ ನೋಡಿ ನಿಮಗೆ ಶಿವಲಿಂಗನ ಪುನರ್ಸ್ಥಾಪನೆ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೊದಲನೇ ಬಾರಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ಬಿಟ್ಟು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪುರಾತನ ಪುಷ್ಕರಣ ಸ್ವಚ್ಛ ಮಾಡಕ್ಕೆ ಹೋಗ್ಬಿಟ್ಟಿದ್ವಿ. ಈ ಒಂದು ಕೆಲಸಕ್ಕೆ ಆಹ್ವಾನ ಕೊಟ್ಟಿರುವಂತಹ ನಮ್ಮ ಕಡಪ ನಾಗರೆಡ್ಡಿ ಅನ್ನೋರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕಾರ್ಯನ ಮೆಚ್ಚಿ ನಮ್ಮ ಕಾರ್ಯ ವೈಖರಿನ ಅವ್ರು ಇಷ್ಟಪಟ್ಟು ಅವರು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ನಮಗೂ ಆಹ್ವಾನ ಕೊಟ್ಟು ನಮ್ಮ ಧರ್ಮ ಉಳಿಸೋ ಪ್ರಯತ್ನದಲ್ಲಿ ಅವ್ರು ಇರುವಾಗ ನಮಗೂ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಧರ್ಮ ಅಂತ ಬಂದಾಗ ಯಾವ ರಾಜ್ಯ ಆಗಿರ್ಬೋದು ಬೇರೆ ದೇಶ ಆಗಿರ್ಬೋದು ಗಡಿ ಅನ್ನೋದೇ ಇಲ್ಲ, ಸರಿಹದ್ದು ಅನ್ನೋದಿಲ್ಲ. ಸೊ ಎಲ್ಲರೂ ಒಂದಾಗಿ ನಮ್ಮ ಧರ್ಮನ ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಮಾನ್ಯುಮೆಂಟ್ಸ್ ಏನಿದೆ, ನಮ್ಮ ಸ್ಮಾರಕಗಳೇನಿದೆ, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಚಿಕ್ಕದು ದೊಡ್ಡ ಏನೂ ಇಲ್ಲ, ಎಲ್ಲರೂ ಕಾಪಾಡ್ಕೊಳ್ಳೋ ಒಂದು ಪ್ರಯತ್ನ ಪಡೋಣ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಮ್ಮ ಮುಂದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ನಂದ್ಯಾಲ ಜಿಲ್ಲೆ ರುದ್ರವರಂ ತಾಲೂಕು ಚಿನ್ನಕಮ್ಮಲೂರು ಎಂಬ ಗ್ರಾಮದಲ್ಲಿ ಪುರಾತನವಾದ ಒಂದು ಪುಷ್ಕರಣಿ ಸ್ವಚ್ಛತೆಗೆ ಹೋಗ್ತಿದ್ದೀವಿ. ಸುಮಾರು ರಾತ್ರಿ ಚಿನ್ ಫ್ಯಾಕ್ಟರಿಯಲ್ಲಿ 10:30ಗೆ ಬಸ್ ಹತ್ತಿದ್ದು. ಬೆಳಗ್ಗೆ ಒಂದು ನಮಗೆ ಇಲ್ಲಿ ಬರೋಷ್ಟೊತ್ತಿಗೆ ಒಂದು 6:20 ಆಗಿತ್ತು. ಆಲಗಡ್ಡ ಅನ್ನೋ ಒಂದು ಪ್ಲೇಸಿಗೆ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ರುದ್ರವರಂ ಅನ್ನೋ ಒಂದು ಹಳ್ಳಿಗೆ ಬಂದ್ಬಿಟ್ಟು ಅಲ್ಲಿಂದ ಇವಾಗ ನಮ್ಮ ತಂಡ ಪೂರ್ತಿ ಆಟೋದಲ್ಲಿ ಹೋಗ್ತಿದ್ವಿ. ಸೊ ನಮಗೆ ಈ ಒಂದು ಅವಕಾಶ ಕೊಟ್ಟಿರುವಂಥ ಕಡಪ ನಾಗರೆಡ್ಡಿ ಅಂತ ಯೂಟ್ಯೂಬರು ಮತ್ತು ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ. ಅವ್ರ ಜೊತೆ ಕೈ ಜೋಡಿಸಿ ನಾವು ಒಂದು ಈ ಮಹೋನ್ನತ ಕಾರ್ಯಕ್ಕೆ ಹೆಜ್ಜೆ ಇಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಯಾವ್ದಾರ ಕೆಲಸ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ನಾವೀಗ ಪುಷ್ಕರಣೆಯ ಬಳಿ ಬಂದಿದ್ದೀವಿ. ನೋಡ್ಬೋದು ಬೆಳಗ್ಗೆ ಈಗ ಸಮಯ ಒಂದು 8 ಗಂಟೆ ಆಗಿದೆ. ಸುಮಾರು ಜನ ಸ್ಥಳೀಯರು ಮತ್ತೆ ಅದೇ ರೀತಿ ಬೇರೆ ಬೇರೆ ತಂಡಗಳೆಲ್ಲ ಬಂದು ಇಲ್ಲಿ ಕೈ ಜೋಡಿಸ್ತಾ ಇದೆ. ದುರದೃಷ್ಟ ಏನು ಅಂತ ಹೇಳಿದ್ರೆ ಆಚೆಗೆ ನಿಮಗೆ ಈ ಒಂದು ಬೇಳಿ ಗಿಡಗಳು ಮಾತ್ರ ಕಾಣಿಸ್ತಿದೆ. ಸೊ ಒಳಗಡೆ ಹೋದಾಗ ಸೊ ನಿಮಗೆ ಇದರ ಒಂದು ನಿಜ ಸ್ವರೂಪನೇ ಕಾಣಿಸುತ್ತೆ. ತೋರಿಸ್ತೀನಿ ನಿಮಗೆ. ಸೊ ಒಳಗಡೆ ಇರುವಂತಹ ಕಸ ಏನಿದೆ ಎಲ್ಲರೂ ಆಗಲೇ ಕೈ ಜೋಡಿಸಿ ಕತ್ತರಿಸಿ ಹಾಕೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಒಂದು ತಂಡ ಬಂದ್ಬಿಟ್ಟು ಪೂಜೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿದ್ದಾರೆ ನೋಡಿ. ಪೂಜೆ ಮುಗಿಸ್ಬಿಟ್ಟು ಗಣಪತಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮುಗಿಸಿ ಸೊ ಇಲ್ಲಿ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಸದ್ಯಕ್ಕೆ. ಈಗ ಸ್ನೇಹಿತರೆ, ನಿಮಗೆ ಒಳಗಡೆ ಇರುವಂಥ ಒಂದು ನಿಜ ಸ್ವರೂಪ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಊರು ಮಧ್ಯದಲ್ಲಿದೆ. ಊರು ಮಧ್ಯದಲ್ಲಿದ್ರೂ ಊರಲ್ಲಿರುವಂತಹ ಕಸ ಕಡ್ಡಿ ಪ್ಲಾಸ್ಟಿಕ್ ಪ್ರತಿಯೊಂದು ಇಲ್ಲೇ ಇದೆ. ಇಲ್ಲಿ ಗೋಡೆ ಮೇಲೆ ನೋಡ್ಬೋದು ನೀವು ನಮ್ಮ ಪೂರ್ವಜರ ಕೈಯಲ್ಲಿ ಆಚೆ ಬಂದಿರುವಂತಹ ಒಂದು ಕಲಾ ವಿನ್ಯಾಸ ಈ ರೀತಿ ಇದೆ. ಸೊ ಇದಕ್ಕೆ ಬೆಲೆನೇ ಕೊಡುವಂಗಿಲ್ಲ ಜನಗಳು ಈ ಕಾಲದಲ್ಲಿ. ಅದೇ ರೀತಿ ಈ ಕಡೆ ಇದೆ. ಸೊ ನಮ್ಮ ಆಧ್ಯಾತ್ಮಿಕ ಸಂಬಂಧಪಟ್ಟಿರುವಂಥ ಕೆಲವೊಂದು ಗುರುತುಗಳೆಲ್ಲ ಇದೆ. ಅದೇ ರೀತಿ ನಮ್ಮ ಆದಿಮ ಅಂದರೆ ನಮ್ಮ ಒಂದು ಸಾಂಪ್ರದಾಯಿಕ ಕಲೆ ಏನಿದೆ ಸೊ ಅದು ಯಾವ ರೀತಿ ನಡ್ಕೊಂಡ್ಬಂತು ಅನ್ನೋ ರೀತಿ ತುಂಬ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡ್ಬೋದು ನಾವು. ಕಾಲಿಡೋಕ್ಕೂ ಒಂಥರ ಭಯ ಆಗ್ತಿದೆ ಸೀರಿಯಸ್ಲಿ. ದೊಡ್ಡ ದೊಡ್ಡ ಕಪ್ಪೆಗಳು ದೊಡ್ಡ ದೊಡ್ಡ ಏನೇನೋ ಕಾಣಿಸ್ತಿದೆ. ನನಗೆ ತುಂಬ ಇಷ್ಟ ಆಗಿತ್ತು ನೋಡಿ ಅಲ್ಲಿ. ಸೊ ರಾವಣನ 10 ತಲೆ ಯಾವ ಥರ ಇದೆ ಅಂತ ಸದ್ಯಕ್ಕೆ ಈ ಥರ ಇದೆ. ಸುಮಾರು ಇವಾಗ ಆಲ್ಮೋಸ್ಟ್ ತಿಂಡಿ ರೆಡಿ ಆಗ್ತಿದೆ. ಕೆಲವರು ತಿಂಡಿ ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೊಂದು ದುರದೃಷ್ಟ ಏನು ಅಂದರೆ ಸ್ನೇಹಿತರೆ, ಒಳಗಡೆ ನೋಡಿ ಅದು ಗುಡಿ ಥರ ಕಾಣಿಸ್ತಿದಿಲ್ವಾ, ಅಲ್ಲಿ ಬಂದುಬಿಟ್ಟು ಶಿವಲಿಂಗ ಇದಂತೆ. ಸೊ ಸ್ಥಳೀಯರೋ ಇಲ್ಲಾಂದ್ರೆ ಯಾರೋ ಗೊತ್ತಿಲ್ಲ, ಕೆಲವೊಂದು ದಶಕಗಳಿಂದ ಅದನ್ನೆಲ್ಲ ಕಳ್ತನ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ. ಅದು ಯಾವಾಗ ಪೂಜೆ ನಿಂತ್ಕೊಂತು ಊರಿನ ಜನ ಕಸ ಕಡೆ ಹಾಕಿ ಈ ರೀತಿ ಮಾಡಿದ್ದಾರೆ. ಸೊ ಇವತ್ತು ನಮ್ಮ ಪರಿಶ್ರಮದಿಂದ ಇದನ್ನು ಸ್ವಚ್ಛ ಮಾಡಬೇಕಂತ ಬಂದಿದ್ದೀವಿ. ಸುಮಾರು ಜನ ಕಷ್ಟಪಡ್ತಿದ್ದಾರೆ. ಆದಷ್ಟು ಬೇಗ ಇದನ್ನು ಸ್ವಚ್ಛ ಮಾಡಿ మన మండలం నుంచి కాదు మన రాష్ట్రం నుంచి కాదు
ಸ್ನೇಹಿತರೆ ನೋಡ್ಬೋದು ನೀವು ಬೆಳಗ್ಗೆ ಇದು ಪುಷ್ಕರಣಿ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ. ಸುಮಾರು 200 ಜನ ಮೇಲೆ ಬಂದು ಕೇವಲ ಒಂದು 2 ರಿಂದ 3 ಗಂಟೆಯಲ್ಲಿ ಈ ರೀತಿ ಒಂದು ಮಾರ್ಪಾಟ್ ಮಾಡಿದ್ದಾರೆ. ಎಷ್ಟು ಬೇಗ ಮಾಡೋದಂತ ಕೆಲಸ ಅಂದ್ರೆ ಅದೇ ಹೇಳೋದು, ಒಂದು ಕೈಲಿ ಚಪ್ಪಲಿ ತೊಟ್ಟಕ್ಕೆ ಆಗೋದಿಲ್ಲ. ಸೊ ಈ ಸುಮಾರು ಜನ ಬಂದಾಗ ಡೆಫಿನೆಟ್ಲಿ ಈ ತರ ಒಂದು ಕೆಲಸ ಆಗೇ ಆಗುತ್ತೆ. ಬೆಳಗ್ಗೆ ನಾನು ಇಲ್ಲಿ ಬರೋದಕ್ಕೆ ಮೂಗು ಮುಚ್ಕೊಂಡ್ ಬಂದಿದೆ, ಬಟ್ ಇವಾಗ ಎಷ್ಟು ಸ್ವಚ್ಛವಾಗಿದೆ. ನಾವು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಇಲ್ಲೇ ಕೂತ್ಕೊಂಡು ಕಾಲಕ್ಷೇಪ ಮಾಡಿದ್ವಿ, ಇಲ್ಲೇ ಕೂತ್ಕೊಂಡು ದೇವ್ರ ಪೂಜೆ ಮಾಡಿದ್ವಿ. ಸೊ ಅದೇ ರೀತಿ ಗರ್ಭಗುಡಿಯಲ್ಲಿ ನಾವು ಹೇಳಿದ್ವಿ ನಿಮಗೆ, ಪುಷ್ಕರಣಿ ಸ್ವಚ್ಛ ಆದ್ಮೇಲೆ ಇಲ್ಲಿ ಶಿವನನ್ನ ಪುನಃಸ್ಥಾಪನೆ ಮಾಡ್ತೀರಿ ಅಂತ. ನಾವು ಹೇಳ್ದಂಗೆ ನಿಮಗೆ ಈ ಪುಷ್ಕರಣಿ ಸ್ವಚ್ಛ ಆದಮೇಲೆ ಅಲ್ಲಿ ನೋಡಿ ನಿಮಗೆ ಶಿವಲಿಂಗನ ಪುನರ್ಸ್ಥಾಪನೆ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಶಾಸ್ತ್ರಗಳ ಮೂಲಕ ಎಲ್ಲ ಅಭಿಷೇಕಗಳೆಲ್ಲ ಮಾಡಿ ತುಂಬ ಅತ್ಯುತ್ತಮವಾಗಿ ಒಳ್ಳೆ ಅರ್ಚಕರ ಮೂಲಕ ಆ ಒಂದು ಶಿವಲಿಂಗನ ಇಲ್ಲಿ ಮರುಸ್ಥಾಪನೆ ಮಾಡಿದ್ವಿ. ತುಂಬ ಖುಷಿ ಪಡುವಂಥ ವಿಚಾರ. ಇಲ್ಲೆಲ್ಲ ಗಲೀಜು ತುಂಬ್ಕೊಂಡ್ಬಿಟ್ಟಿತ್ತು. ಈ ಗೋಡೆಗಳಲ್ಲಿ ಈ ಶಿಲ್ಪಕಲೆಗಳೆಲ್ಲ ಏನಿತ್ತು ಅದನ್ನೆಲ್ಲ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂರ್ಣ ಹಾಕಿ ದೀಪಗಳು ಕೂಡ ಹಚ್ಚಿದ್ವಿ. ನೀವು ನೋಡ್ಬೋದು ರಾವಣನ ಒಂದು 10 ತಲೆ ರಾವಣ ಯಾವ ಥರ ಇದ್ದಾರೆ, ಅವರು ಗಂಭೀರ ಸ್ಥಿತಿಯಲ್ಲಿ ಕೂತಿರುವಂಥ ಒಂದು ಸ್ಥಿತಿ, ಅವ್ರಿಗೆ 10 ತಲೆಗಳಾಗಿರ್ಬೋದು, 10 ಕೈಗಳಾಗಿರ್ಬೋದು, ಅದೇ ರೀತಿ ಅವರ ಕಾಲಿನ ಒಂದು ಆಕಾರ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿಗೆ ಬಂದರೆ ನಮ್ಮ ಆಧ್ಯಾತ್ಮಿಕತೆ ಯಾವ ಥರ ಬಂತು, ಸಂಸ್ಕೃತಿ ಮುಂದೆ ಬಂತು. ಆ ಕಾಲದಲ್ಲಿ ನಮ್ಮ ಪೂರ್ವಜರು ಒಂದು ಸುತ್ತಿ ಮತ್ತು ಹುಲಿಗೆ ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರು. ಸೊ ಅದಕ್ಕೆ ಒಂದು ಪ್ರತಿಫಲ, ಅದಕ್ಕೆ ಒಂದು ಫಲಿತಾಂಶವಾಗಿ ಡೆಫಿನೆಟ್ಲಿ ಈ ರೀತಿ ಎಲ್ಲೋ ಕಸದಲ್ಲಿ ಮುಚ್ಚೋಗಿರುವಂತಹ ಒಂದು ಪುರಾತನ ಗುರುತುಗಳನ್ನ ಆಚೆ ತೆಗೆದಿದ್ವಿ. ತುಂಬ ಖುಷಿಯಾಗುತ್ತೆ. ಇಲ್ಲೆಲ್ಲ ನಮಗೆ ಮುಚ್ಕೊಂಡ್ಬಿಟ್ಟಿತ್ತು. ಈ ಬಾವಿಯಲ್ಲಿ ಬರೀ ಸಾರಾಯಿ ಬಾಟ್ಲಿಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು ತುಕ್ಕೊಂಡ್ಬಿಟ್ಟಿತ್ತು. ಇದನ್ನೆಲ್ಲ ಸ್ವಚ್ಛ ಮಾಡೋದಕ್ಕೆ ಸ್ಥಳೀಯರಾಗಿರ್ಬೋದು, ಅದೇ ರೀತಿ ಇಲ್ಲಿ ವಿಡಿಯೋ ಮಾಡಿ ಇಲ್ಲಿಗೆ ಜನಗಳಿಗೆ ಆಹ್ವಾನ ಕೊಟ್ಟಿರುವಂಥ ನಾಗರೆಡ್ಡಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ. ಸೊ ಇಲ್ಲಿಗೆ ಬಂದಾಗ ಬೆಳಗ್ಗೆ ನಂಗೆ ಕಾಲಿಡೋಕೆ ಆಗ್ತಿರಲಿಲ್ಲ, ನೀವು ನೋಡಿರ್ಬೋದು, ಬಿಫೋರ್ ವಿಡಿಯೋ ಹಾಕಿರ್ತೀನಿ. ಸೊ ಇಷ್ಟೆಲ್ಲ ಚೆನ್ನಾಗಿ ಇದನ್ನು ಉಳಿಸ್ಕೊಂಡು ಹೋಗಿದ್ದೀವಿ. ಡೆಫಿನೆಟ್ಲಿ ಇನ್ನು ಮುಂದೆ ಈ ಊರಿನ ಗ್ರಾಮಸ್ಥರು ಯಾರಿದ್ದಾರೋ ಅವ್ರನ್ನ ಕಾಪಾಡ್ಕೊಂಡು ಹೋಗಿ. ಸೊ ಇಲ್ಲಿ ನಾನು ಕಾರ್ಯ ಮುಗ್ದಿದೆ ಅಂದ್ಕೊಂಡಿದ್ದೀನಿ, ಬಟ್ ನಮ್ಮ ತಂಡದವ್ರು ನೋಡಿ ಇನ್ನೂ ಕೆಲಸ ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅಂದರೆ ನಮ್ಮ ತಂಡ ಹಿಂಗೆ. ಸೊ ಆಯಿತು ಅನ್ನೋ ಒಂದು ಟೈಮಲ್ಲಿ ಮತ್ತೆ ಯಾವುದೋ ಕೆಲಸ ಹುಡ್ಕೊಂಡು ಅಂದರೆ 100% ರಿಸಲ್ಟ್ ಕೊಡೋದಕ್ಕೆ 100% ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ ಈಗಲೂ ಕೂಡ ಅಲ್ಲಿರುವಂತಹ ದೇವಸ್ಥಾನ ಕಲ್ಲುಗಳನ್ನ ದೇವಸ್ಥಾನಕ್ಕೆ ಸೇರಬೇಕು ಅಂತ ಅವರು ಮಾಡ್ತಿರುವಂಥ ಒಂದು ಕೃಷಿ ಇದು. ಎಲ್ಲೂ ಮನೆಗೆ ಹೋದರು, ಬಟ್ ಇವರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ನಮ್ಮ ತಂಡಕ್ಕೆ ನಾನು ಯಾವಾಗಲೂ ಸದಾ ಚಿರುಣೆ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲೂ ಮನೆಗೆ ಹೋದರು, ಬಟ್ ಅವ್ರು ಮಾತ್ರ ಇವಾಗಲೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆ ಇಲ್ಲೆಲ್ಲ ಮುಳ್ಳುಗಿಡಗಳೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಇವಾಗ ಮುಳ್ಳುಗಿಡಗಳೆಲ್ಲ ಹೋಗ್ಬಿಟ್ಟು ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ಅದು ಸ್ವಚ್ಛವಾಗಿ ಹಾರಾಡ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಹಿಂದುತ್ವ ಇದೇ ರೀತಿ ಸದಾಕಾಲ ಆಡಬೇಕು ಅಂತ ಸೊ ನಾನು ಕೋರ್ಕೊತೀನಿ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ನಮ್ಮ ತಂಡದ ಜೊತೆ ಖಂಡಿತ ನಾವು ನಮ್ಮ ಒಂದು ಕೊನೆ ಉಸಿರೋವರೆಗೂ ಓಡಾಡ್ತಾ ಇರ್ತೀವಿ. ನೋಡಿ ಇವಾಗ ನಿಮಗೆ ಮೇಲೆಯಿಂದ ಒಂದು ದೃಶ್ಯನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಳಗಡೆ ನಾವು ಸ್ವಚ್ಛ ಮಾಡಿರುವಂಥ ಕಲ್ಯಾಣಿಯಲ್ಲಿ ಸ್ಥಳೀಯರು ಬಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ, ಕೆಳಗಡೆ ಮಕ್ಕಳು ಆಡ್ತಿದ್ದಾರೆ. ಇದೆಯಲ್ವ ನಾವು ಅನ್ಕೊಂಡಿರೋದು. ನಮ್ಮ ಹಿಂದೂ ಧರ್ಮ ಅಂದ್ರೆ ಇದು. ಹಿಂದೂ ಧರ್ಮ ಅಂತ ಹೇಳಿದ್ರೆ, ಸನಾತನ ಧರ್ಮ ಅಂತ ಹೇಳಿದ್ರೆ ಆದಿ ಅಂತ ಇಲ್ಲದೆ ಇರುವಂತಹ ಒಂದು ಧರ್ಮ. ಸೊ ಆ ಧರ್ಮ ಯಾವಾಗಲೂ ಇದೇ ರೀತಿ ಸದಾ ಆಡಾಡ್ತಾನೆ ಇರಬೇಕು, ಸ್ವಚ್ಛತೆಯಿಂದ ಇರಬೇಕು, ಕಾಪಾಡ್ಕೊಂಡು ಹೋಗ್ತಾ ಇರಬೇಕು. ಮುಂದಿನ ಪೀಳಿಗೆ ತಲುಪಿಸೋದು ನಮ್ಮೆಲ್ಲರ ಜವಾಬ್ದಾರಿ. ದಯವಿಟ್ಟು ಯಾರೆಲ್ಲ ನೋಡ್ತಿರೋ ವಿಡಿಯೋನ ದೈವ ಕಾರ್ಯಕ್ಕೆ, ನಮ್ಮ ಸನಾತನ ಧರ್ಮ ಉಳಿಸುವಂತಹ ಈ ಒಂದು ಕಾರ್ಯಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಾ, ಆದಷ್ಟು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಸ್ಫೂರ್ತಿ ಆಗೋದ್ರ 4 ಜನಕ್ಕೆ ಶೇರ್ ಮಾಡಿ. ಮುಂದೆ ನಮ್ಮ ಸ್ವಚ್ಛತಾ ಕಾರ್ಯದಲ್ಲಿ ಇನ್ನೂ ಮತ್ತಷ್ಟು ಜನ ಕೈ ಜೋಡಿಸಿ. ಸೊ ಇವಾಗ ನಾವು ಆಂಧ್ರದಲ್ಲಿ ಈ ಕೆಲಸ ಬಂದು ಮಾಡಿದ್ದೀವಿ, ಕರ್ನಾಟಕದಲ್ಲಿ ಈ ಕೆಲಸ ಮಾಡಿದಾಗ ಇದೇ ರೀತಿ ಜನಗಳು ಬಂದು ಇದೇ ರೀತಿ ಒಂದು ಜನ ಸಂಕಲನ ಬಂದು ನಮ್ಮ ಕಾರ್ಯನ ಯಶಸ್ವಿ ಮಾಡ್ತೀರಾ ಅಂತ ನಂಬ್ತಾ ಇದ್ದೀನಿ. ಎಲ್ರಿಗೂ ಶುಭ ಆಗಲಿ. ಅದೇ ರೀತಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಕೊನೆಯದಾಗಿ ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಧನ್ಯವಾದಗಳು. ಓಂ ನಮೋ ಪಾರ್ವತಿ ಪತಯೇ.